ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಸಿರಮ್ಸ್ ಯಾವುದು ನಮ್ಮ ಸ್ಕಿನ್ನಿಗೆ ಗ್ಲೋಯಿಂಗ್ ಸ್ಕಿನ್ ಬೇಕಂದರೆ ಯಾವ ಸಿರಮ್ಸ್ ಒಳ್ಳೆಯದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಯಾವುದು ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ಆಮೇಲೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನಾನು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಟ್ರೀಟ್ಮೆಂಟ್, ಸ್ಕಿನ್ನಿಗೆ ಯಾವ ಟ್ರೀಟ್ಮೆಂಟ್ ಒಳ್ಳೆಯದು ಫಾರ್ ಗ್ಲೋಯಿಂಗ್ ಸ್ಕಿನ್. ನಿಮಗೆ ಪಿಗ್ಮೆಂಟೇಷನ್ ಇರುತ್ತೆ, ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ, ಇಲ್ಲಿ ಟ್ಯಾನ್ ಆಗಿರುತ್ತೆ. ಸೊ ಮತ್ತು ಮದುವೆ ಇರುತ್ತೆ ಒಬ್ಬರಿಗೆ, ಆವಾಗ ನೀವು ಸ್ಕಿನ್ ಗ್ಲೋ ಆಗಿ ಕಾಣಬೇಕು. ಮತ್ತು ಈ ಟ್ರೀಟ್ಮೆಂಟ್ಸಿಂದ ನಿಮಗೆ ಒಂದು 3 ಮಂತ್ಸ್ ತನಕ ನಿಮಗೆ ಗ್ಲೋ ಇರುತ್ತೆ, 3-4 ಮಂತ್ಸ್ ತನಕ ಗ್ಲೋ ಇರುತ್ತೆ. ಅದನ್ನು ನಾನು ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಟ್ರೀಟ್ಮೆಂಟ್ಸ್ ಅಂತ. ಸೊ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಸೊ ಅದಾದಮೇಲೆ ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಯಾವುದೇ ಸಿರಮ್ ನಾವು ಯೂಸ್ ಮಾಡಬೇಕು, ನಮ್ಮ ಫೇಸಿಗೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ಯಾವುದೇ ಸಿರಮ್ ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗೈಸ್. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವುದೇ ಸಿರಮ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ಗೈಸ್, ನಾನು ಈ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, ಗ್ಲೂಟೋನ್ SX2 ಅಂತ. ಇದು ಒನ್ ಆಫ್ ದ ಪವರ್ಫುಲ್ ಗ್ಲೂಟಥಿಯಾನ್ ಬಂದು ಒನ್ ಆಫ್ ದ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಫಾರ್ ಗ್ಲೋಯಿಂಗ್ ಸ್ಕಿನ್. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೇನೆ. 15 ಡೇಸಲ್ಲಿ ನಿಮಗೆ ಗ್ಲೋ ಬೇಕಂದರೆ ನೀವು ಇದನ್ನೇ ಯೂಸ್ ಮಾಡ್ಬೋದು. ನೀರಲ್ಲಿ 250 ml ವಾಟ್ರಲ್ಲಿ ಹಾಕೊಂಡು ಕುಡಿಬೇಕಂತ ಎಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೋಡ್ಕೊಳ್ಳಿ, ನೀವು ನೋಡಿ ಅದನ್ನು. ಇದು ನನಗೆ ಡಾಕ್ಟ್ರೇ ಕೊಟ್ಟಿದ್ದು. ಆಮೇಲೆ ಡಾಕ್ಟ್ರು ಕೊಟ್ಟಕ್ಕಿಂತ ಮುಂಚೆನೂ ನಂಗೆ ಗೊತ್ತಿತ್ತು ಇದ್ರ ಬಗ್ಗೆ, ಬಟ್ ಡಾಕ್ಟ್ರೂ ಇದನ್ನೇ ರೆಕಮೆಂಡ್ ಮಾಡಿದರು. ಸೊ ಹಾಗಾಗಿ ನನಗೆ ಸರ್ಪ್ರೈಸ್ ಅನಿಸ್ತು, ನನಗೆ ಡಾಕ್ಟ್ರ್ ಹೇಳೋಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತಲ್ಲ ಇದ್ರ ಬಗ್ಗೆ ಅಂತ. ಸೊ ಇದನ್ನು ಚೆಕ್ ಮಾಡಿ ಟ್ಯಾಬ್ಲೆಟ್ನ. ಆಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ ಮತ್ತೊಂದು ಸಿರಮ್, ಆಯಿತಾ? ಅದರದ್ದೇ ಇದು ಅದರದ್ದೇ ಸಿರಮ್ ನೋಡಿ, ಗ್ಲೂಟೋನ್ ಸಿರಮ್ ಫಾರ್ ಬ್ರೈಟ್ನಿಂಗ್ ಸ್ಕಿನ್ನಿಗೆ ಬ್ರೈಟ್ ಆಗಬೇಕು ನಿಮಗೆ, ಫೇಸಿಗೆ ಕೆಮಿಕಲ್ ಪೀಲ್ ಎಲ್ಲ ಮಾಡ್ತೀವಲ್ಲ, ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಅದಾದಮೇಲೆ ಈ ಸಿರಮ್ ಕೂಡ ಒಳ್ಳೆ ಇದೆ ಸ್ಕಿನ್ ಬ್ರೈಟ್ ಆಗೋಕ್ಕೆ. ಸೊ ಇದನ್ನು ನೀವು ಜಸ್ಟ್ ಯೂಸ್ ಮಾಡಿ, 2 ಬಾಟಲ್ಸ್ ಹಂಗೆ ಯೂಸ್ ಮಾಡಿ. ನಿಮಗೆ ರಿಸಲ್ಟ್ಸ್ ಬೇಕು ಅಂದರೆ ಅಟ್ಲೀಸ್ಟ್ 15 ಡೇಸ್ 2 ವೀಕ್ಸ್ ಅಲ್ಲಿ ನೀವು ಆ ಟ್ಯಾಬ್ಲೆಟು ಮತ್ತು ಈ ಸಿರಮ್ ಎಲ್ಲ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಸಖತ್ತಾಗಿ ಫುಲ್ ಗ್ಲೋ ಆಗುತ್ತೆ. ಹೇಳಬೇಕಂದ್ರೆ ಟ್ರೀಟ್ಮೆಂಟ್ಗೂ ಇಂಥ ಬೆಸ್ಟ್ ಸಿರಮ್ಸ್ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 4-5 ಮಂತ್ಸ್ ತನಕ ನಿಮಗೆ ಗ್ಲೋ ಚೆನ್ನಾಗಿ ಬರುತ್ತೆ. ಗ್ಲೂಟೋನ್ ಸಿರಮ್ ಅಂತ ಈ ಸಿರಮ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ, ಇದನ್ನು ನೋಡಿ ಫುಲ್ ಖಾಲಿ ಮಾಡಿದ್ದೀನಿ. ಸೊ ಬೆಸ್ಟ್ ಸಿರಮ್ ಅಂತ ನಾನು ಹೇಳ್ತೀನಿ. ಇದು ನಾನು ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ. ಸಾರಿ, ಮರ್ತೋದೆ ನಾನು ಹೇಳೋದು. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ನೀವು ನೈಟ್ ಟೈಮಲ್ಲಿ ನೀವು ಇದನ್ನು ಹಚ್ಕೊಂಡು ಮಲ್ಕೊಂಡ್ರೆ ಸಾಕು. ಅದ್ರ ಮೇಲೆ ಏನು ಮಾಯ್ಶ್ಚರೈಸರ್ ಏನು ಹಚ್ಬೇಕಂತಿಲ್ಲ. ಅದ್ರ ಹಚ್ಬೇಕಂತಿಲ್ಲ ಮಾಯ್ಶ್ಚರೈಸರ್. ಜಸ್ಟ್ ಇಲ್ಲಿ ಕೊಟ್ಟಿರ್ತಾರೆ ಕೂಡ, ಇದರಲ್ಲಿ ಹೆಂಗೆ ಯೂಸ್ ಮಾಡೋದಂತಲೂ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡ್ಬೋದು ನೀವು. ಬಟ್ ಒನ್ ಆಫ್ ದ ಬೆಸ್ಟ್ ಸಿರಮ್ ಅಂತ ನಾನು ಹೇಳ್ತೀನಿ. ನನಗೆ ಖಾಲಿ ಆಗಿದೆ, ಈಗ ನಾನು ಹೆಂಗೆ ಆರ್ಡರ್ ಮಾಡೋದಂತ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನಾನು UKದಲ್ಲಿ ಸಿಗಲ್ಲ, ಇದು ಇಂಡಿಯಾದಲ್ಲಿ ಮಾತ್ರ ಸಿಗೋದು. ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಜಪ್ನೀಸ್ ಪ್ರಾಡಕ್ಟ್ ಇದು ಆ್ಯಕ್ಚುಲಿ. ಸೊ ಈ ಸಿರಮ್ ಇದು ನೈಟ್ ಟೈಮ್ ಯೂಸ್ ಮಾಡೋ ಸಿರಮ್, ಓಕೆನಾ? ನೆಕ್ಸ್ಟ್ ಮತ್ತೊಂದು ಸಿರಮ್ ಹೇಳ್ತೀನಿ, ಎಲ್ಲಿದೆಪ್ಪ? ಸೊ ಈ ಸಿರಮ್ ಸೊ ಇದು ಒಂದು ಸಿರಮ್ ನಾನು ಇಲ್ಲಿ ಇಂಡಿಯಾದಲ್ಲಿ ಸಿಗುತ್ತಿದ್ದು, ನಯಾಸಿನಿಮೈಡ್ 20% ಇದೆ. ನಯಾಸಿನಿಮೈಡ್ ಅಂದರೆ ಇದು ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ ಫಾರ್ ಬ್ರೈಟ್ನಿಂಗ್ ಸ್ಕಿನ್. ನಯಾಸಿನಿಮೈಡ್ ಅಂತ. ವಿಟಮಿನ್ C ಕೂಡ ಬ್ರೈಟ್ನಿಂಗ್. ಬಟ್ ಇದು ಆ್ಯಕ್ನಿ ಮಾರ್ಕ್ಸು, ಪಿಗ್ಮೆಂಟೇಷನ್ ಗೊತ್ತಿಲ್ಲ, ಬಟ್ ಆ್ಯಕ್ನಿ ಮಾರ್ಕ್ಸ್ ಎಲ್ಲ, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಆಗಿರುತ್ತೆ ಅದಕ್ಕೆ. ಆಮೇಲೆ ಸ್ಕಿನ್ ಸ್ವಲ್ಪ ಡಲ್ ಆಗಿರುತ್ತೆ, ಇದು ಕೂಡ ಪವರ್ಫುಲ್ಲು. ಒಬ್ಬೊಬ್ಬರು ಜನಕ್ಕೆ, ನಮ್ಮ ಅಕ್ಕ ಫಾರ್ ಎಕ್ಸಾಂಪಲ್, ನಮ್ಮ ಸಿಸ್ಟರ್ ಇದನ್ನು ವಿಟಮಿನ್ C ಯೂಸ್ ಮಾಡ್ತಾಯಿದ್ಲು. ಅದಾದಮೇಲೆ ನಯಾಸಿನಿಮೈಡ್ ನೈಟ್ ಯೂಸ್ ಮಾಡ್ತಿದ್ಲು. ಬಟ್ ಅವಳು ಸ್ಕಿನ್ ಸ್ವಲ್ಪ ಡಲ್ ಇದ್ದಾಳೆ, ಅವಳು ಡಾರ್ಕ್ ಇದ್ದಾಳೆ. ಸೊ ಹಾಗಾಗಿ ಬಟ್ ಈಗ ಅವಳಿಗೆ ತುಂಬ ಬ್ರೈಟ್ ಆಗಿದೆ. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನನಗೆ ಎಷ್ಟು ಆ್ಯಕ್ನಿ ಮಾರ್ಕ್ಸ್ ಇಲ್ಲೆಲ್ಲ ಇತ್ತು, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಸ್ಲೋ ಆಗಿ ಹೋಗ್ತಾಯಿತ್ತಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡೋಕ್ಕೆ ನಾನು ಈ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಬಟ್ ನಮಗೆ ಎಲ್ಲ ನಯಾಸಿನಿಮೈಡ್ ನಾವು ನೋಡ್ತೀವಿ 5%, 2%, 10% ಇರೋದು, ಬಟ್ ಇದರಲ್ಲಿ 20% ಇದೆ. ಸೊ ಇದರಲ್ಲಿ ಜಾಸ್ತಿ ಇದೆ. ನಯಾಸಿನಿಮೈಡ್ 20% ಇದೆ ಅಂದರೆ ಜಾಸ್ತಿ ಎಕ್ಸ್ಟ್ರಾ ಗ್ಲೋ ನಿಮಗೆ ಸಿಗುತ್ತೆ ಅಂತ
ಮೀನಿಂಗ್. ಸೊ ಹಾಗಾಗಿ ಈ ಸಿರಮ್ ಕೂಡ ನಾನು ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಈ ಸಿರಮ್, ನನಗೆ ಚೆನ್ನಾಗಿ ಬಂತು. ಆಲ್ರೆಡಿ ನಾನು ಖಾಲಿ ಮಾಡಿದ್ದೀನಿ. ಇದನ್ನು ನೈಟ್ ಟೈಮ್ ಡೇ ಟೈಮು ಯೂಸ್ ಮಾಡ್ಬೋದು, ನೀವು ನೈಟ್ ಟೈಮು ಯೂಸ್ ಮಾಡ್ಬೋದು. ಡೇ ಹೊರಗಡೆ ಹೋಗ್ಬೇಕಾದ್ರೆ 2 ಡ್ರಾಪ್ ಹಾಕ್ಕೊಂಡು ಅದ್ರ ಮೇಲೆ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕೊಂಡೋದ್ರೂ ಒಳ್ಳೆ ಇರುತ್ತೆ. ನೈಟ್ ಟೈಮು ನೀವು ಮಲ್ಕೋಬೇಕಾದ್ರೆ ಒಂದು ದಿವಸ ಅದು ಒಂದು ದಿವಸ ಇದು ಅಲ್ಟರ್ನೇಟಿವ್ ಥರ ಯೂಸ್ ಮಾಡಿದ್ರೂ ಒಳ್ಳೆ ಇರುತ್ತೆ. ಸೊ ಹಾಗಾಗಿ ನೈಟ್ ಕೂಡ ಯೂಸ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಸಿರಮ್ಸ್ ಅಂತಲೂ ಹೇಳ್ತೀನಿ ನಾನು. ನನ್ನ ಹತ್ರ ತುಂಬ ನಯಾಸಿನಿಮೈಡ್ ಸಿರಮ್ಸ್ ತುಂಬ ಇದೆ ನನ್ನ ಹತ್ರ. ಸೊ ಹಾಗಾಗಿ ನಾನು ಒಂದೊಂದು ಸತಿ ಒಂದೊಂದು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದಿದ್ದು ಆಮೇಲೆ ನೆಕ್ಸ್ಟ್ ಇದು ಆರ್ಡಿನರಿ ಅಂತ ಒಂದಿದೆ ನೋಡಿ ಗೈಸ್. ಆರ್ಡಿನರಿ ಇದೆ, ಮೇ ಬಿ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಆರ್ಡಿನರಿ ಕೂಡ ಒನ್ ಆಫ್ ದ ಬೆಸ್ಟ್ ಸಿರಮ್ಸ್. ಇದರಲ್ಲಿ 10% ನಯಾಸಿನಿಮೈಡ್ ಇದೆ. ಸೊ ಇದು ಕೂಡ ನಾನು ಡೇ ಟೈಮ್ ಇದನ್ನು ಯೂಸ್ ಮಾಡ್ತೀನಿ, ನೈಟ್ ಟೈಮ್ ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಒಂದು ದಿವಸ ಗ್ಲೂಟೋನ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಎವ್ರಿ ಡೇ ನಾನು ಚೇಂಜ್ ಮಾಡ್ತಾ ಇರ್ತೀನಿ ನೈಟ್ ಏನೇನು ಯೂಸ್ ಮಾಡ್ತೀನಿ ಅಂತ. ನನ್ನ ಹತ್ರ ಅಂತೂ ರಾಶಿ ಇಂಥವೇ ಇದ್ದಾವೆ ತುಂಬಿಕೊಂಡು. ಯಾಕಂದರೆ ನನಗೆ ತುಂಬ ಸಿವಿಯರ್ ನನಗೆ ಆ್ಯಕ್ನಿ ಇತ್ತು. ಆಮೇಲೆ ನನ್ನ ಸ್ಕಿನ್ ತುಂಬ ಡಲ್ ಆಗಿತ್ತು. ಇದೆಲ್ಲ ಯೂಸ್ ಮಾಡಿದ್ದಕ್ಕೆ ನಾನು ಒಂದು ಮಟ್ಟಿಗೆ ಸ್ಕಿನ್ ಆಗಿದೆ ಈಗ. ಸೊ ಇದು ಆರ್ಡಿನರಿ ಕೂಡ ಒಳ್ಳೆಯದೆ ನೋಡಿ. ಇದು ನಿಮಗೆ ಸ್ಕಿನ್ ಬ್ರೈಟ್ನಿಂಗ್ ಕೊಡುತ್ತೆ. ನಮ್ಮ ಸಿಸ್ಟರ್ ಕೂಡ ಯೂಸ್ ಮಾಡ್ತಾರೆ, ನಾನೇ ಅವಳಿಗೆ ರೆಕಮೆಂಡ್ ಮಾಡಿದ್ದು ಇದನ್ನು ಯೂಸ್ ಮಾಡುವಂತ. ಸೊ ನಿಜ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ ಇದರಲ್ಲಿ. ಸೊ ಡೈಲಿ ಯೂಸ್ ಮಾಡಿ 15 ಡೇಸ್ ನೀವು ನೈಟ್ ಇಲ್ಲ ಮಾರ್ನಿಂಗು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನಯಾಸಿನಿಮೈಡ್ ಅಂತೂ ಪ್ರಾಡಕ್ಟ್ ಯಾವುದು ಮೋಸ ಇಲ್ಲ, ಯಾಕಂದರೆ ಅದರಿಂದ ಬ್ರೈಟ್ನಿಂಗ್ ಆಗುತ್ತೆ ಅಂತ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದಿದ್ದು ಗೈಸ್, ಇದು ರೆಟಿನಾಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ. ರೆಟಿನಾಲ್ ಬಂದು ಈವನ್ ಸ್ಕಿನ್ ಸ್ವಲ್ಪ ಬ್ಲ್ಯಾಕ್ ಇರ್ತೀವಿ, ಬ್ಲ್ಯಾಕ್ನ ಸ್ವಲ್ಪ ಅದನ್ನು ನ್ಯಾಚುರಲಾಗಿ ಗ್ಲೋ ವೈಟ್ನಿಂಗ್ ಆಗೋಕ್ಕೆ ರೆಟಿನಾಲ್ ಯೂಸ್ ಮಾಡ್ತಾರೆ. ಆ್ಯಕ್ನಿ, ಪಿಗ್ಮೆಂಟೇಷನ್, ಆಮೇಲೆ ವ್ರಿಂಕಲ್ಸ್ ಇರುತ್ತಿಲ್ಲಲ್ಲ, ಇಲ್ಲೆಲ್ಲ ಫೈನ್ ಲೈನ್ಸ್ ಇರುತ್ತೆ, ಏಜ್ ಆಗ್ತಾ ಇರುತ್ತಲ್ಲ, ಇಲ್ಲೆಲ್ಲ ಏಜ್ ಆದಂಗೆ ಕಾಣುತ್ತೆ ಅಂದ್ಬಿಟ್ಟು ಅದಕ್ಕೆ. ಆಮೇಲೆ ಓಪನ್ ಪೋರ್ಸ್ ಇರುತ್ತೆ ಇಲ್ಲಿ ಅದಕ್ಕೆ ಎಲ್ಲದಕ್ಕೂ ಬಂದು ರೆಟಿನಾಲ್ ಅಂತಾರೆ. ರೆಟಿನಾಲ್ ಒಂದು ತುಂಬ ಸ್ಟ್ರಾಂಗ್ ಇರುತ್ತೆ. ಇದು ನಾವು ಡೈಲಿ ಅಪ್ಲೈ ಮಾಡಲಿಕ್ಕಿಲ್ಲ. ಇದು ನಾವು ಜಸ್ಟ್ ವಾರದಲ್ಲಿ 2 ಟೈಮ್ಸ್ ಅಪ್ಲೈ ಮಾಡಬೇಕು. ಅದ್ರ ಜೊತೆ ಮಾಯ್ಶ್ಚರೈಸರ್ ಹಚ್ಕೋಬೇಕು ಅಪ್ಲೈ ಮಾಡಿದ್ದಾದಮೇಲೆ. ಇದು ಒಂದು ನಾನು ಇದು ಇಂಡಿಯಾದ ಬ್ರ್ಯಾಂಡೇ, ಇಂಡಿಯಾದಲ್ಲೂ ಸಿಗುತ್ತಿದ್ದು. ಇದು ಒಳ್ಳೆಯದು, ನಾನು ಯೂಸ್ ಮಾಡ್ತಾಯಿದ್ದೀನಿ. ಓಪನ್ ಪೋರ್ಸ್ ಎಲ್ಲ ಹೋಗುತ್ತೆ, ಆಮೇಲೆ ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಹೋಗುತ್ತೆ, ಆಮೇಲೆ ಸ್ಕಿನ್ ಸ್ವಲ್ಪ ಇನ್ನೂ ಸಪೋರ್ಟ್ ಕೊಡುತ್ತೆ ಬ್ರೈಟ್ನಿಂಗ್ ಆಗೋಕ್ಕೆ. ಇದು ಕೂಡ ಸಪೋರ್ಟ್ ಕೊಡುತ್ತೆ ನೋಡಿ ಗೈಸ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಎಲ್ಲ ಟ್ರೀಟ್ಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ. ಅದನ್ನು ಕರೆಕ್ಟಾಗಿ ನೋಡಿ, ಅದನ್ನು ಫಾಲೋ ಮಾಡಿ. ಅದಾದಮೇಲೆ ನೀವು ಈ ಥರ ಪ್ರಾಡಕ್ಟ್ಸ್ ಎಲ್ಲ ನೀವು ಡೈಲಿ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಹಂಗೆ ಮೇಂಟೈನ್ ಆಗುತ್ತೆ. ಆಮೇಲೆ ನಿಮಗೆ ಅಟ್ಲೀಸ್ಟ್ ಲಾಂಗ್ ಲಾಸ್ಟಿಂಗ್. ಈಗ ನೋಡಿ, ನಾವು ಅಷ್ಟೆಲ್ಲ ಖರ್ಚು ಮಾಡ್ತೀವಿ, ಅಟ್ಲೀಸ್ಟ್ 1 ದಿವಸ, 1 ವಾರ, 10 ದಿವಸ, 15 ದಿವಸ ತನಕ ಬ್ರೈಟ್ ಆಗಿರುತ್ತೆ. ಆಮೇಲೆ ಮತ್ತೆ ಡಲ್ ಆಗೋಗುತ್ತೆ. ಎಲ್ಲರ ಪ್ರಾಬ್ಲಮ್ ಇದೆ ಅಂತ ಗೊತ್ತು ನನಗೆ. ಆ ಫೇಶಿಯಲ್ ಎಲ್ಲ ಮಾಡಿಸ್ಕೋತಿದ್ದೆ ಮೊದಲು ನಾನು. ಅದೆಲ್ಲ ಒಂದು ದಿವಸ ಅಷ್ಟೇ. ಅದು ಗೋಲ್ಡನ್ ಫೇಶಿಯಲ್, ಡೈಮಂಡ್ ಫೇಶಿಯಲ್ ಅಂತ ಏನೇನೆಲ್ಲೋ ಮಾಡಿಸ್ತಿದ್ದೆ ನಾನು, ಮಳ್ಮಳ್ ಥರ. ಹಾಗಾಗಿ ಇವಾಗ ನನಗನ್ನಿಸ್ತು ಅದೆಲ್ಲ ಸುಮ್ಮನೆ ವೇಸ್ಟ್, ಅದೆಲ್ಲ ಸುಮ್ಮನೆ ಹಿಂಗೆ ಹಾಕಿ ತಿಕ್ತಾರೆ. ಏನಂದರೆ ಮತ್ತೊಂದಂದರೆ, ನಾವು ಬ್ರೈಟಿಂಗ್ ಫುಲ್ ಫೇರ್ ಆಗಬೇಕು ಅಂದರೆ ಒಳಗಿಂದನೇ ಬರಬೇಕು ಅದು. ಈಗ ಏನಾದರೂ ಪಿಂಪಲ್ ಬಂದಿದೆಯಪ್ಪ, ನಮಗೆ ಪಿಂಪಲ್ ಹೋಗಬೇಕು ಅಂದರೆ ಒಳಗಿಂದನೇ ಪಿಂಪಲ್ ಬರ್ತಿರೋದು. ನಮ್ಮ ಹೊಟ್ಟೆಲಿ ಏನೋ ರಾಂಗ್ ಆಗಿದೆ, ಹಾಗಾಗಿ ನಮಗೆ ಪಿಂಪಲ್ ಬರ್ತಿದೆ ಅಂತ ಅರ್ಥ. ಏನೋ ಊಟದಲ್ಲಿ ಚೇಂಜಸ್ ಆಗಿದೆ, ಆಮೇಲೆ ಯಾವ್ದಾರ ರಾಂಗ್ ಪ್ರಾಡಕ್ಟ್ಸ್ ಹಚ್ತಾ ಇದ್ದೀರಾ, ಏನೋ ಸ್ಟೆರಾಯ್ಡ್ಸ್ ಇರೋ ಪ್ರಾಡಕ್ಟ್ ಹಚ್ತಾ ಇದ್ದೀರಾ, ಅದಕ್ಕಾಗಿ ನಮಗೆ ಪಿಂಪಲ್ ಬಂದಿರುತ್ತೆ. ಏನೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೂ ನೀಟಾಗಿ ರಿಸರ್ಚ್ ಮಾಡಿ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದಂತ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಈ ಪ್ರಾಡಕ್ಟ್ ಎಲ್ಲ ತುಂಬ ಒಳ್ಳೆ ಪ್ರಾಡಕ್ಟ್. ಬಿಕಾಸ್ ನಾನಂತೂ ಸುಮ್ಮನೆ ಇದು ಎಲ್ಲ ಅದು ಅಡ್ವರ್ಟೈಸಿಗೆ ಏನೇನೋ ಕೊಡ್ತಾರಲ್ವ, ಆ ಥರ ಎಲ್ಲ ಮಾಡಲ್ಲ ನಾನು. ಅದೆಲ್ಲ ಇನ್ನೂ ನಾನು ಯಾವತ್ತೂ ಮಾಡೇ ಇಲ್ಲ. ಜೆನ್ಯೂನ್ ಪ್ರಾಡಕ್ಟ್ಸ್ ನಾನೇನು ಯೂಸ್ ಮಾಡ್ತೀನಿ, ನನಗೆ ಫೇರ್ ಆಗಿ ಸ್ಕಿನ್ ಬೇಕಾಗಿತ್ತು. ನಾನು ತುಂಬ ಲಾಸ್ಟಲ್ಲಿ ನಾನು ಫೋಟೋ ಬೇಕಾದ್ರೆ ಹಾಕ್ತೀನಿ ನೋಡಿ ವಿಡಿಯೋನ, ನಾನು ಎಷ್ಟು ಡಲ್ಲಾಗಿದ್ದೆ. ಆಮೇಲೆ ಇದೆಲ್ಲ ಯೂಸ್ ಮಾಡಾದಮೇಲೆ, ಆ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಫೇರ್ ಆಗಿದ್ದೀನಿ ಈಗ. ಸೊ ಎಲ್ಲರಿಗೂ ಆಸೆ ಇರುತ್ತೆ ಫೇರ್ ಆಗಬೇಕಂತ. ಹೋಮ್ ಪ್ರಾಡಕ್ಟ್ಸ್ ಎಲ್ಲ ನಾವು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ವಿ, ಏನೂ ಆಗಲ್ಲ. ಅದು ಮಳ್ಳದು. ಸೊ ಹಾಗಾಗಿ ನಾನು ಹೇಳ್ತೀನಿ, ನಯಾಸಿನಿಮೈಡ್, ವಿಟಮಿನ್ ಸಿ, ಗ್ಲೂಟೋನ್ ಸಿರಮ್, ನಾನು ಹೇಳಿ ಟ್ರೀಟ್ಮೆಂಟ್ಸ್ ಎಲ್ಲ ನೀವು ತಗೊಂಡ್ರೆ ಲಾಸ್ಟ್ ವಿಡಿಯೋನ ಹೋಗಿ ನೋಡಿ ಗೈಸ್. ನಾನು ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಆ ಲಾಸ್ಟ್ ವಿಡಿಯೋನ ಹೋಗಿ ನೋಡಿ. ಬಿಕಾಸ್ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಸ್ಕಿನ್ನಿಗೆ ಯಾವ ಟ್ರೀಟ್ಮೆಂಟ್ ತೊಗೋಬೇಕು, ಯಾವ ರೈಟ್ ಟ್ರೀಟ್ಮೆಂಟ್ ಅಂತ ಅದ್ರ ಬಗ್ಗೆನೂ ಹೇಳಿದ್ದೀನಿ ನಾನು. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನಾನು ಸೀಕ್ರೆಟ್ನೇ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ. ಸೊ ಹಾಗಾಗಿ
ಯಾರೂ ಹೇಳಲ್ಲ ನಿಮಗೆ ಹೊರಗಡೆ ಯೂಟ್ಯೂಬಲ್ಲಾಗಲಿ ಎಲ್ಲೋ ಮಾರ್ಕೆಟಲ್ಲಿ ಇದು ಹಚ್ಚಿರಿ ಅದು ಹಚ್ಚಿರಿ ಯಾರೂ ಹೇಳಲ್ಲ. ನಿಮ್ಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಬಂದ್ರು ಯಾರಾದರೂ ಹೇಳ್ತಾರ ನಿಮಗೆ, ನಾನು ಇದನ್ನು ಮಾಡಿಸಿದೆ ಅದಕ್ಕೆ ನನ್ನ ಸ್ಕಿನ್ ಗ್ಲೋ ಆಗಿದೆ? ಯಾರೂ ಹೇಳಲ್ಲ, ನಾನೇನು ಮಾಡಲೇ ಇಲ್ಲ ಅಂತಂತಾರೆ ಸುಮ್ಮನೆ. ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಆಸೆ ಇರುತ್ತೆ ಬ್ರೈಟ್ನಿಂಗ್ ಫುಲ್ ಫೇರ್ ಆಗಬೇಕು ಅಂತ. ನನಗೂ ಆಸೆ ಇತ್ತು. ಹಾಗಾಗಿ ನಾನು ಎಲ್ಲ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್, ಎಲ್ಲ ಬೆಸ್ಟ್ ಸಿರಮ್ಸು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಟ್ರೈ ಮಾಡಿ. ನಾನು ಹೇಳಿದೆ ಅಂತಲ್ಲ, ನಾನು ಹೇಳಿದ ಪ್ರಾಡಕ್ಟ್ ನೀವು ಟ್ರೈ ಮಾಡಿ ನೋಡಿ ಒಂದು ಅಟ್ಲೀಸ್ಟ್ 15 ಡೇಸ್ಗೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆ ಟ್ರೀಟ್ಮೆಂಟ್ಸ್ ಕೂಡ ಟ್ರೈ ಮಾಡಿ. ಆಮೇಲೆ ಡಾಕ್ಟ್ರ್ ಹತ್ರನೂ ಹೋಗಿ, ಡರ್ಮಟಾಲಜಿಸ್ಟ್ ಹತ್ರ ಹೋಗಿ. ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ, ನಮ್ಮ ಮಮ್ಮಿಗೆಲ್ಲ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇತ್ತು. ನಮ್ಮ ಮಮ್ಮಿ ಹೋಗಿ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು, ಅದಕ್ಕೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಸೊ ಇಷ್ಟೇ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಗೈಸ್. ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಹಾಕ್ತಾ ಇರ್ತೀನಿ, ಒಳ್ಳೆ ಇಂಪಾರ್ಟೆಂಟ್ ವೀಡಿಯೋಸೇ ಹಾಕ್ತಾ ಇರ್ತೀನಿ, ಇನ್ಫಾರ್ಮೇಷನ್ನೇ ಶೇರ್ ಮಾಡ್ತಾ ಇರ್ತೀನಿ. ಎಲ್ಲ ನಾನು ಸ್ಪಿರಿಚುವಲ್ ಬಗ್ಗೆನೂ ಹೇಳ್ತಾ ಇರ್ತೀನಿ, ಸ್ಕಿನ್ ಕೇರ್ ಬಗ್ಗೆನೂ ಹೇಳ್ತಾ ಇರ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್.